ಅಮ್ಮ. ಏನು ಸೌಮ್ಯ ನೀನು ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡೋದಲ್ಲ. ಸಾರಿ ರೀ, ಭಾಳ ಪೆಟ್ಟಾತ. ಹ್ಞೂ ಅಯ್ಯೋ ಸಾರಿ ರೀ, ನೋಡಲಿಲ್ಲ. ಅದು ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಕತ್ತಿದ್ನಲ್ಲ, ಧೂಳ ಧೂಳ ಅನ್ಸಕತ್ತಿತ್ತು. ಅದು ಸ್ವಲ್ಪ ಬಟ್ಟೆ ಕೆಳಗೆ ಬಿತ್ತು, ಅದು ನನಗೂ ಗೊತ್ತಾಗಲಿಲ್ಲ ನೀವು ಹಿಂದದಿರೇನದು. ಸಾರಿ ರೀ, ಪ್ಲೀಸ್. ನನಗೀಗ ಭಾಳ ತಲೆನೋಯ್ತಾಯ್ತಲ್ಲ, ಏನು ಮಾಡಲಿ? ಸಾರಿ ರೀ. ನಿಮ್ಮ ನೋವು ಹೋಗ್ಬೇಕಂದ್ರೆ ಏನು ಮಾಡಬೇಕು? ಒಂದು ಮುತ್ತು ಕೊಡಬೇಕು. ಇಲ್ಲ, ನನ್ನ ಹತ್ರ ಆಗಲ್ಲಪ್ಪ. ಅಯ್ಯೋ ನಿನ್ನ ಹತ್ರ ಆಗಲ್ಲ ಅಂದ್ರೆ ಹೋಗ್ಲಿ ಬಿಡು, ಬೇರೆ ಯಾರ ಹತ್ರನಾರ ಕೇಳಿ ಇಸ್ಕೊಂತೇನೆ ಆತ. ಅಯ್ಯೋ ರೀ, ನಿನ್ನ ಕಡೆ ಕೊಡೋಕ್ಕಾಗಲ್ಲಲ್ಲ, ಅದಕ್ಕೆ ಮತ್ತೇನು ಮಾಡಲಿ ಪಾಪ. ಮೇಡಮ್ ಅವರಿಗೆ ಗಂಡಿಗೆ ಮುತ್ತು ಕೊಡ್ಬೇಕಂತ ಅಂದರೂ ನಾಚಿಕೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಯಾರು ಬೇರೆಯವ್ರ ಕಡೆ ಸಿಗ್ತಾರ ನೋಡ್ತೇನೆ. ಏನ್ರಿ ನೀವು ಸಿಕ್ಕವ್ರ ಹತ್ರ ಮುತ್ತು ಕೇಳಂಗಾಗ್ಬಿಟ್ರಾ? ಅಷ್ಟು ಬರ್ಗಟ್ಟಿರಾ? ನೋಡು, ಯಾರ ಹತ್ರ ಏನೇನು ಕೇಳಬೇಕು ಅದನ್ನ ಕೇಳಿದ್ರನ್ನ ಚಂದ ಅಂತ ನಿನಗೂ ಗೊತ್ತು. ನೋಡು, ನಿನ್ನ ಹತ್ರ ಕೇಳಬೇಕಾ ಅಥವಾ ಬೇರೆಯವ್ರ ಹತ್ರ ಕೇಳಿ ಪಡಿಬೇಕಾ ವಿಚಾರ ಮಾಡು. ಅಲ್ಲ ರೀ, ಅದು ನಾವು ಇವಾಗ ಎಲ್ಲದೀವಿ, ಎಲ್ಲರೂ ಇರ್ತಾರ, ಅಷ್ಟು ಕಾಮನ್ ಸೆನ್ಸ್ ಬೇಡ ನಿಮ್ಗೆ? ಓಯ್ ಕಳ್ಳಿ, ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ಹಂಗಂತಂದು ಹೇಳಿ. ಓ ಅಂದ್ರೆ ತಾವು ಹೊರಗಡೆ ಕೊಡ್ತೀರೇನೋ ಅಲ್ಲ? ರೀ, ಇವಾಗ ಏನು ಕೊಡ್ಲಿ ಹೇಳಿ. ಅದು ಬಿಟ್ಟು ಸುಮ್ಮನೆ ಕಾಡಿಸ್ಬೇಡ್ರಿ. ಅದಲ್ಲ, ನಾನು ಆಮೇಲೆ ಬರ್ತೇನೆ ತೊಗೊಳ್ರಿ. ಸುಮ್ಮನೆ ನೀವು ಕಾಡ್ಸಕ್ಕೆ ಹೋಗ್ಬೇಡ್ರಿ. ತಲೆ ನೋಯ್ತೈತಿ ಅಂದ್ರಲ್ಲ, ಇರಿ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ತೀನಿ. ಹೋಗಿ ಹೋಗಿ ನಾನು ಯಾರ ಹತ್ರ ಕೇಳಾತೀನಿ? ಮಿಸಸ್ ಸೌಮ್ಯ ಸ್ವರೂಪ್ ಹತ್ರ ಕೇಳಾಕತ್ತೀನಿ. ಸ್ವರೂಪ, ಅಪ್ಪ ಬರ್ರಿ. ಏನಿಲ್ಲ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಏನು ಹೇಳ್ರಿಪ್ಪ? ಎಲ್ಲ ಮದುವೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಕೊಟ್ಟು ಬಂದಾತು. ನಾನು ಸೌಮ್ಯ ಹೋಗಿ ಕೊಟ್ಟು ಬಂದೇವಿ. ಈಗ ಮದುವೆದು ಎಲ್ಲ ಪ್ರಿಪರೇಷನ್ ಆಲ್ಮೋಸ್ಟ್ ಮುಗ್ದೈತಿ. ಅದೆಲ್ಲ ಇರ್ಲೋ, ಈಗ ನಾಳೆಯಿಂದ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಶುರು ಆಗ್ತಾವು. ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಹೌದೇನ್ರಿ ಅಪ್ಪ? ಹೇಳ್ರಿ, ಏನು ಮಾತಾಡ್ಬೇಕಿತ್ತು? ಇನ್ನೂ ಏನಾರ ಕೆಲಸಗಳು ಬಾಕಿ ಇದ್ರೆ ಹೇಳ್ರಿ, ಎಲ್ಲ ಮುಗಿಸ್ಬಿಡ್ತೇನೆ. ಏನಿಲ್ಲನು, ನಿನಗೂ ಗೊತ್ತಲ್ಲ ಪ್ರಜ್ವಲ್ ಪಾಪ, ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಒಬ್ಬನ ಹುಡುಗ ಅಂತ ಹೇಳಿ. ಹೌದಪ್ಪ, ಆದ್ರೆ ಅವನಿಗೆ ತಂದೆ ತಾಯಿ ಸ್ಥಾನದಾಗ ನಾನು ನಿಮ್ಮಮ್ಮ ನಿಂತ್ಕೊಂಡು ಮದುವೆ ಮಾಡ್ಬೇಕಂತ ಅನ್ಕೊಂಡೇವಿ. ನಿನ್ನ ಒಪ್ಪಿಗೆ ಏನು ಅಂತ, ನಿನ್ನ ಒಪಿನಿಯನ್ ಏನು? ಅಪ್ಪ, ನೀವು ಈ ರೀತಿ ಆಸೆ ಪಡೋದ್ರೊಳಗಡೆ ಯಾವುದೇ ರೀತಿ ತಪ್ಪಿಲ್ಲ. ಅವತ್ತೊಂದು ದಿವಸ ಅವ್ನಿಗೆ ಹೇಳಿದ್ ನನಗೆ ನೆನಪೈತಿ. ಪರವಾಗಿಲ್ಲ. ಈಗ ನಿಮ್ಮ ತಲೆಯೊಳಗೆ ಏನು ವಿಚಾರ ಬಂದೈತಿ? ಏನಿಲ್ಲ, ಅವ್ನಿಗೆ ಇಲ್ಲಿಗ ಬಾ ಅಂತ ಹೇಳಿದ್ರೆ ಹೆಂಗಂತ. ಅವ್ನು ಬರ್ತಾನೇನಪ್ಪ? ನೀನೊಂದ್ಸಲ ಫೋನ್ ಮಾಡಿ ನೋಡು. ಅವ್ನು ಬರ್ತಾನಂತಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನಾವು ಅಲ್ಲೇ ಹೋಗ್ಬೇಕಾಗ್ತೈತಿ. ಸರಿಯಪ್ಪ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಸರಿ, ನಿಮ್ದು ಒಪಿನಿಯನ್ ಏನೈತಿ? ಏನಿಲ್ಲನೋ ಪಾಪ, ಎಲ್ಲರೂ ಇದ್ದು ಯಾರು ಇಲ್ಲದೆ ಇರೋ ಥರ ಮದುವೆ ಮಾಡ್ಕೊಳ್ಳೋದು ಬೇಡ. ಅವನಿಗೂ ಒಂದು ಸ್ವಲ್ಪ ಅಪ್ಪ ಅಮ್ಮನ ಜೊತೆಗಿದ್ರೆ ಹೆಂಗೆ ಅನಿಸ್ತೈತಿ, ಅವರು ನಿಂತು ಮದುವೆ ಮಾಡತ್ತಾರ ಅನ್ನೋ ಸಮಾಧಾನನೂ ಇರ್ತೈತಲ್ಲ. ಹಾಗಾಗಿ ಈ ಮನೆ ಕರ್ಕೊಂಡು ಬಂದು ಮದುವೆ ಮಾಡೋಣ ಅಂತ. ಅವ್ನು ಮುಜುಗರ ಪಡ್ತಾನೇನೋ ಅಪ್ಪ, ನನಗೆ ಗೊತ್ತಿಲ್ಲ. ನಾವಾಗಿನ ಕೇಳ್ದು ಹೊರತು ಅವ್ನ ಮನಸ್ಸಿನಾಗ ಏನೈತಿ ಅಂತ ನಮಗೇನು ಗೊತ್ತಾಗ್ತೈತಪ್ಪ. ಒಂದ್ಸಲ ನಾವು ಕರೆದ್ರೆ ಬರ್ಬೋದು ಅಂತ ಹೇಳಿ ಅನಿಸ್ತೈತಿ. ಇದ್ರೂ ಇರ್ಬೋದಲ್ಲ, ನಾವು ಕರೆದ ಮೇಲೆ ಬರಬೇಕು ಅನ್ನೋ ಆಸೆ ಅವನಿಗೂ ಇತ್ತು ಅಂತಂದ್ರೆ ಸುಮ್ಮನೆ ಪಾಪ ಅದು. ಸರಿಯಪ್ಪ, ನಿಮಗೆ ಯಾಕೆ ಸುಮ್ಮನೆ ಆ ಟೆನ್ಷನ್? ಇವಾಗಲೇ ನಾನು ಫೋನ್ ಮಾಡೋನಿಗೆ ಇಲ್ಲಿ ಬರಕ್ಕೆ ಹೇಳ್ತೇನೆ ತಡ್ರಿ. ಅಷ್ಟು ಮಾಡಪ್ಪ. ಪೆದ್ದೂಸ್, ಪೆದ್ದೂಸ್. ಈಗ ನಾನು ಪೆದ್ದೂಸ್ ಅಂತ ಕರೆದ ತಕ್ಷಣ ಯಾರು ಬಂದ್ರು? ಹೇಳ್ಕೊ ಹೋಗಲೇ. ಅಪ್ಪ ಅಮ್ಮ, ಏನಿದೆ? ಯಾಕೆ ಸಿಟ್ ಮಾಡ್ಕೊಂಡು ಏನಾತ? ಅಪ್ಪ ಏನಪ್ಪ ಇದು? ಏನು ಬಿಡಿಸಿ ಹೇಳ್ರಿ. ಏನು ನಿಮ್ಮ ಮದ್ವೆ ಟೈಮ್ನಾಗ ಹಿಂಗೆ ಸಿಟ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ನಿಂತ್ರ ಅದು? ಅಯ್ಯೋ, ನಾನೇನು ಮಾಡಿಲ್ಲ ನೋ ಸ್ವರೂಪ. ನಿಮ್ಮಮ್ಮ ಸುಮ್ಮನೆ ಬೇಜಾರು ಮಾಡ್ಕೊಂಡು ಸಿಟ್ ಮಾಡ್ಕೊಳತ್ತಾಳ, ನಾ ಏನು ಮಾಡಲಿ? ಅಲ್ಲಮ್ಮ, ಅಪ್ಪ ಏನು ಅಂದೇ ಇಲ್ಲ ಅಂತಲ್ಲ ನಿನಗ, ಯಾಕೆ ಸಿಟ್ ಮಾಡ್ಕೊಂಡಿದ್ದಿ? ಹೋಗ್ಲಿ, ನಿನಗೆ ಏನಾರ ಸೀರೆ ಕೊಡಿಸ್ತೇನೆ ಅಂತಿದ್ದು ಕೊಡ್ಸಿಲ್ಲೇನ? ಹೇಳು. ಇಲ್ಲ ಅಂತಂದ್ರೆ ಹೇಳು, ನಾನು ಕೊಡಿಸ್ತೇನೆ, ಬಾ. ಅಯ್ಯೋ, ಡ್ರಮ್ಮ ನನ್ನ ಬಾಜು ಹೋದಂಗ ಆತ್ ನೋಡು. ಅದಕ್ಕ ಅನ್ನಪ್ಪ, ಅವಾಗ ಏನಾರ ಅಂತಿದ್ನ? ಅವಾಗ ಬಳಕೋ ಬಳ್ಳಿ ಅಂತ ಕರಿತಿದ್ನಿಲ್ಲ, ನಾಚ್ಕೊಂಡು ಹಂಗ ಹೋಗ್ತಿದ್ದಿ. ಅಮ್ಮ ಏನಮ್ಮ, ನೀವಿಬ್ರು ಈ ನಮ್ನಿ ಸಣ್ಣ ಹುಡುಗರ ಕತೆ ಗಿಟ್ಟಾಡಕತ್ತಿರಲ್ಲ. ಅಪ್ಪ ಅಲ್ಲೋ ಸ್ವರೂಪ, ನೀನು ಆ ಕಡೆ ಹೋದೆ, ನಿಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿ ನಾನು ಬಂದೆ. ನನ್ನ ಬಾಯೊಳಗೆ ಬಂದಿದ್ದು ಪೆದ್ದೂಸ್ ಅಂತ. ಪೆದ್ದೂಸ್ ಅಂತ 2-3 ಸರಿ ಕರೆದ್ನಪ್ಪ. ಅಷ್ಟಕ್ಕೆ ಮನ್ಯಾಗ ಇಷ್ಟು ಜನ ಅದಾರ, ಅವ್ರು ಯಾರು ಬಂದಿಲ್ಲ. ನಿಮ್ಮ ಅಮ್ಮನ ಬಂದ್ಲು. ಮತ್ತೆ ಈಗ ಯಾರು ಪೆದ್ದೂಸ್ ಹೇಳಿ ನೋಡೋಣ? ಅಯ್ಯೋ ಅಮ್ಮ, ಹೋಗ್ಲಿ ಬಿಡು, ಸುಮ್ಮನೆ ಯಾಕೆ ಏನಾರ ಮಾತಾಡ್ತಿದಿ? ಹೋಗ್ಲಿ ಅಪ್ಪ, ಹೋಗ್ಲಿ ಬಿಡು. ಶಾರು, ಏನಮ್ಮ ನಿಂದು? ಶಾರು ಅಂತ ಕರೆದ್ರು ಸಿಟ್ಟು ಮಾಡ್ಕೊಂತಿ, ಪೆದ್ದಗುಂಡಿ ಅಂದ್ರೂ ಸಿಟ್ಟು ಬರ್ತೈತಿ, ಡ್ರಮ್ ಅಂದ್ರೂ ಸಿಟ್ಟು ಬರ್ತೈತಿ, ಪೆದ್ದೂಸ್ ಅಂದ್ರೂ ಸಿಟ್ಟು ಬರ್ತೈತಿ. ಮತ್ತೆ ಏನಂತ ಕರೀಲಿ ಹೇಳು? ಅಮ್ಮ ಅವ್ರ ಗಂಡ ಅಂತ ಕರೀಲ? ಅಯ್ಯೋ, ನನ್ನ ಬುದ್ಧಿಗೆ ಒಂದಿಷ್ಟು. ನೀವು ಏನಾರ ಮಾಡ್ಕೊರಿ, ಏನಾರ ಕರ್ಕೊರಿ, ನನಗೆ ಒಳಗೆ ಸಿಕ್ಕಾಪಟ್ಟೆ ಕೆಲಸ ಐತಿ, ನಾನು ಹೋಗ್ತೀನಿ. ನೀವು ಇನ್ನೊಮ್ಮೆ ಕರೀರಿ, ನಾನು ಬರೋದೇ ಇಲ್ಲ. ಏನ್ ಹೆಸರು ಇಟ್ಕೊರೋದು ನಾನು ಬರೋದಿಲ್ಲ. ನೀವು ನಿಮ್ಮ ಹೆಸರುಗಳು ಹೋಗ್ರಿ. ಪೆದ್ದೂಸ್ ಇರು. ಅಪ್ಪ ನೋಡು ಸ್ವರೂಪ, ನಿಮ್ಮಮ್ಮ ಹಂಗ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಲು. ನಾನು ಅಂತದ್ ಏನು ಕರಿಬಾರ್ದು ಕರೆದೆ ಹೇಳು? ಏನಪ್ಪ ನೀವು ಈ ವಯಸ್ಸಿನಾಗೂ ಅಮ್ಮಗೆ ಕಾಡೋದು ಬಿಡೋದಿಲ್ಲಲ್ಲ. ಹಂಗಿದ್ರಿನಪ್ಪ ಜೀವನ ಚಂದಾಗಿರೋದು. ನಾನು ಆಕಿಗೆ ತಮಾಷೆ ಮಾಡೋದು, ಆಕಿ ನನಗೆ ತಮಾಷೆ ಮಾಡೋದು, ಆಮೇಲೆ ಇಬ್ರು ಅದನ್ನ ನೆನೆಸ್ಕೊಂಡು ನಗೋದು. ಅವಾಗ ನಕ್ಕಂಗೂ ಆಕೈತಿ, ನಮ್ಮ ಬಾಂಡಿಂಗ್ ಜಾಸ್ತಿನೂ ಆಕೈತಿ. ಯಾಕ ನೀನು ಸೌಮ್ಯ ಜೊತೆಗೆ ಮಾಡಂಗಿಲ್ಲ? ನಾನು ಬೇರೆ ಹೇಳ್ಕೊಡ್ಬೇಕೇನೋ ನಿನಗ? ಅಯ್ಯೋ ಅಪ್ಪ, ನೀವು ನನ್ ಬುಡ್ಕ ಬಂದ್ರಲ್ಲ. ನಾನು ಬರೋಕ್ಕಿಂತ ಮುಂಚೆ ನೀನು ಸೌಮ್ಯ ಜೊತೆಗೆ ಏನು ಮಾತಾಡ್ತಿದ್ದೀನಿ ನಾನೆಲ್ಲ ಕೇಳಿಸ್ಕೊಂಡೇನಿ. ಅಂದಂಗ ಪ್ರಜ್ವಲ್ಗೆ ಫೋನ್ ಮಾಡಿದ್ದೇನೋ? ಅಪ್ಪ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೇನೆ ಅಂತ ಹೇಳೋಣ. ಕರೆದ ಕೂಡಲೇ ಪಾಪ ಬಂದೇ ಬಿಡ್ತೇನೆ ಅಂದ. ಹೌದಾ? ಈಗ ಬಂದ್ರೆ ಚಲೋ ಆಗ್ತದೆ ನೋಡಪ್ಪ. ಒಂದ್ ವೇಳೆ ಅವನೇನಾರ ಇರಾಕ್ ಒಪ್ಕೊಂಡ್ರೆ ಅವ್ನನ್ನ ಕರ್ಕೊಂಡು ಹೋಗಿ ಬಟ್ಟಿ ಬರಿ ಎಲ್ಲ ತೊಗೊಂಡ್ ಬಂದ್ಬಿಡೋ ಸ್ವರೂಪ. ಸರಿಯಪ್ಪ. ಅಂಕಲ್
ಪ್ರಜ್ವಲ್ ಬಾರೋ ಕುಂದ್ರು ಬಾ, ಬಾರೋ ಪ್ರಜ್ವಲ್ ಕುಂದ್ರು ಬಾ. ಅದು ಅಂಕಲ್ ನನ್ನೇನೋ ಬರಾಕ್ ಹೇಳಿದ್ರಂತೆ, ಸ್ವರೂಪ್ ಫೋನ್ ಮಾಡಿ ಕರ್ದ. ಹೌದಪ್ಪ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಅಂಕಲ್, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ಅದು ಏನಿಲ್ಲಪ್ಪ, ಹೆಂಗಿದ್ರು ಈಗ ಮದ್ವೆ ಇನ್ನೊಂದು 4-5 ದಿವಸದಾಗಂದ್ರೆ ಐತಿ. ನೀನು ಆದ್ರೂ ಭಾರಿ ಹ್ಯಾಂಡ್ಸಮ್ ಕಾಣಕತ್ತಿ ಬಿಡೋ ನೀನು. ಮತ್ತೆ ನಾನು ಇಷ್ಟಪಟ್ಟು ಹುಡುಗಿ ಜೊತೆಗೆ ಮದುವೆ ಆಗಕತ್ತೈತಿ ಅಂತ ಅಂದ್ರೆ ಹ್ಯಾಂಡ್ಸಮ್ ಕಾಣ್ದೆ ಇನ್ನೇನೋ ಸ್ವರೂಪ್. ಸರಿ ಬಿಡು, ಅದೆಲ್ಲ ಇರ್ಲಿ. ಈಗ ಅಲ್ಲೇ ನಿನ್ನ ಮದುವೆ ಮಾಡಕ್ಕೆ ಯಾರು ಅದಾರ ಅಂದ್ರೆ ನನ್ನ ಮಾತಿನ ಅರ್ಥ ನಿಮ್ಮ ಮನೆ ಒಳಗಡೆ. ಅದು ಅಂಕಲ್, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನೂ ಇಲ್ಲ ಅಲ್ಲ. ನಮ್ಮ ಮನೆ ಒಳಗಡೆ ಅಪ್ಪ ಅಮ್ಮ ಯಾರೂ ಇಲ್ಲ. ಕಾವ್ಯನ ಮದುವೆ ಮಾಡ್ಕೊಂಡು ಬಂದಮೇಲೆ ಕಾವ್ಯನಲ್ಲ ಆ ಮನೆಗೆ ಒಡತಿ, ಅಪ್ಪ ಅಮ್ಮ, ನನ್ನ ಹೆಂಡತಿ ಪ್ರತಿಯೊಂದು ಅವಳೇ ಆಗ್ತಾಳೆ. ಅವಳು ಬರೋ ತನಕ ಆ ಮನೆ ಖಾಲಿ ಖಾಲಿ ಅಂಕಲ್. ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊತೀಯೋ? ಅಲ್ಲ, ಅದೆಲ್ಲ ಗೊತ್ತಿದ್ದು ಪ್ರಜ್ವಲ್, ಬೇಜಾರಾಗ್ಬೇಡಪ್ಪ. ನಿನ್ನ ಮನ್ಸಿಗೆ ನಾನು ಹರ್ಟ್ ಮಾಡಬೇಕು ಅಂತಂದು ಹೇಳಿ ಮಾತಾದಿಲ್ಲ. ಪರವಾಗಿಲ್ಲ ಬಿಡ್ರಿ ಅಂಕಲ್, ನೀವೇನೋ ಕ್ಯಾಶುವಲ್ ಆಗಿ ಕೇಳ್ತೀರಿ. ಆದ್ರೆ ನಿಮ್ಗೆ ಏನಿಲ್ಲಪ್ಪ, ಈ ಮದುವೆ ಮಾಹೋಲ್ ಒಳಗಡೆ ನೀನು ಈ ರೀತಿ ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ಇಷ್ಟೊತ್ತನ ನಿನ್ನ ಪರ್ಮಿಷನ್ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಈಗ ಪರ್ಮಿಷನ್ ಎಲ್ಲ ಕೇಳೋದೇನೂ ಇಲ್ಲ. ನೀನು ಇವಾಗಿಂದ ನಮ್ಮ ಮನೆಗೆ ಇರ್ತೀರಿ. ಅಂಕಲ್, ಏನು ಹೇಳಕತ್ತೀರಿ? ಸ್ವರೂಪ್, ಸರಿಯಪ್ಪ, ನಾನು ಮಾತಾಡ್ತೀನಿ. ಏನಿಲ್ಲನೋ ಪ್ರಜ್ವಲ್, ಅದು ಅಪ್ಪ ನಾನು ಏನು ಮಾತಾಡ್ಕೊಂಡೇವಿ ಅಂತ ಅಂದ್ರೆ, ನೀನು ಹೆಂಗಿದ್ರು ಸ್ವರೂಪ ಬಾಯಿಲ್ ಇಲ್ಲಿ ನೋಡಪ್ಪ, ನಾನು ಇಷ್ಟೊತ್ತನ ಅನ್ಕೊಳಕತ್ತಿದ್ದು ನಾನು ಹಿಂಗೆಲ್ಲ ಕೇಳಿದ್ರೆ ನಿನಗೆ ಮನ್ಸಿಗೆ ಬೇಜಾರಾಗ್ಬೋದೇನೋ ಅಂತಂದು ಹೇಳಿ. ಆದ್ರೆ ನೀನು ಈ ರೀತಿ ಒಬ್ಬನ ಇದ್ಕೊಂಡು ಅಲ್ಲಿ ಯಾವ ಶಾಸ್ತ್ರನೂ ಇಲ್ದಂಗೆ ಮದುವೆ ಮನೆಗೆ ಬರೋದು ನನಗೂ ಇಷ್ಟ ಇಲ್ಲ. ಈಗ ನಾವೆಲ್ಲ ನಿನಗೆ ಸಿಕ್ಕಿದ್ದಿಲ್ಲ ಅಂದ್ರೆ ಅದು ಬೇರೆ ಮಾತು. ಆದ್ರೆ ನಾವೆಲ್ಲ ನಿನ್ನ ಜೊತೆಗೆ ಅದೇವಿ. ನಾನೇನೋ ನಿನ್ನ ತಂದೆ ಸ್ಥಾನದಾಗ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡೇನಿ. ನೀನು ನನ್ನನ್ನು ಆಂಟಿನ ತಂದೆ ತಾಯಿ ಸ್ಥಾನದಾಗ ನೋಡ್ಕೊಂತಿ ಅಂತ ಅಂದ್ರೆ, ನಾನು ಅವಳು ನಿಂತು ತಂದೆ ತಾಯಿ ಸ್ಥಾನದಾಗ ನಿಂತು ನಿನ್ನ ಮದುವೆ ಮಾಡ್ಕೊಡ್ಬೇಕಂತ ನಾವು ಡಿಸೈಡ್ ಮಾಡಿವಿ ನೋಡಪ್ಪ. ಇದಕ್ಕೆ ನಿನ್ನ ಒಪ್ಪಿಗೆ ಆಯ್ತೋ ಇಲ್ಲೋ ನಾನು ಕೇಳಕ್ಕೆ ಹೋಗಲ್ಲ, ನಿನ್ನ ಒಪ್ಪಿಗೆ ಇರಲೇಬೇಕು. ಇಟ್ಸ್ ಮೈ ಆರ್ಡರ್. ಅಂಕಲ್, ಹೌದು ಪ್ರಜ್ವಲ್, ನಿಮ್ಮ ಮನೆ ಒಳಗಡೆ ಈಗ ನಿನ್ಗೆ ಯಾವುದೇ ರೀತಿ ಈ ಮದ್ವೆ ಫಂಕ್ಷನ್ ಮಾಡೋ ಅಂಥವ್ರು ಯಾರೂ ಇಲ್ಲ. ಬಂದ್ರೆ ನಿನ್ನ ಫ್ರೆಂಡ್ಸ್ ಬರ್ತಾರ, ರಿಲೇಟಿವ್ಸ್ನು ನೀನು ದೂರ ಐತಿ ಅಂತ ನನಗೆ ಗೊತ್ತು. ಈಗ ಪದ್ಧತಿಗಳು ನಡಿಲೇಬೇಕಲ್ಲ ಮದ್ವಿಗಿಂತ ಮುಂಚೆ. ಅಂದ್ರೆ ನಿನಗೂ ಒಂದು ಮದ್ವೆ ಫೀಲ್ ಇರ್ತೈತಿ, ಮತ್ತು ಆ ರೀತಿ ಮಾಡೋದ್ರಿಂದ ನಿಮ್ಮ ಜೀವನನೂ ಚೆನ್ನಾಗಿರ್ತೈತಿ. ಹಾಗಾಗಿ ನಾನೇನು ಹೇಳಕ್ ಹೊಂಟೀನಿ ಅಂತಂದ್ರೆ, ಇಲ್ಲಿ ನಮ್ಮ ಮನೆ ಒಳಗಡೆನೂ ನಮ್ಮ ಪೂಜಾ ಮದುವೆ ಆಗಕತ್ತೈತಿ. ಹೆಂಗಿದ್ರು ನಮ್ಮ ಪೂಜಾ ನಿನಗೆ ತಂಗಿ ಸಮಾನನ. ಸೊ ಮದ್ವೆ ಶಾಸ್ತ್ರಗಳೆಲ್ಲ ನಿಮ್ಮಿಬ್ರಿಗೂ ಒಂದೇ ರೀತಿ ನಡೀತಾವು. ಇದರಿಂದ ಸೀದಾ ನಾವು ಛತ್ರಕ್ಕೆ ಹೋಗ್ಬಿಟ್ರೆ ಆತು. ನಿನಗೆ ಹೆಂಗೆ ಅನಿಸ್ತೈತಿ? ಅಂಕಲ್, ನೀವು ಈ ರೀತಿ ಹೇಳ್ತಾ ಇರೋದು ನಿಜವಾಗ್ಲೂ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ನೀವು ಹೇಳಿದ ಮಾತಿಗೆಲ್ಲ ನಾನು ಒಪ್ಕೊಂತೀನಿ. ನಾನು ಎಲ್ಲ ಶಾಸ್ತ್ರಗಳನ್ನೂ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಸೆ ಆಗಕತ್ತಿತ್ತು. ನಿಮ್ಗೆ ಗೊತ್ತಿಲ್ಲ ಅಂಕಲ್, ನಮ್ಮ ಅಪ್ಪ ಅಮ್ಮನ ನಾನು ಎಷ್ಟು ಮಿಸ್ ಮಾಡ್ಕೊಳಕತ್ತಿದ್ದೆ ಅಂತಂದು ಹೇಳಿ. ಎಷ್ಟೋ ಸರಿ ಬಂದು ಹೋಯ್ತು ನನ್ನ ತಲೆಯೊಳಗೆ, ನಮ್ಮ ಅಮ್ಮ ಅಪ್ಪ ಬದುಕಿದ್ರು ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಶಾಸ್ತ್ರಗಳನ್ನೆಲ್ಲ ಎಷ್ಟು ಸರಿಯಾಗಿ ಮಾಡ್ತಿದ್ರು. ಮನೆ ಒಳಗಡೆ ಆ ಖುಷಿ ವಾತಾವರಣ, ಮದುವೆ ಐತಿ ಅನ್ನೋ ಫೀಲು ಪ್ರತಿಯೊಂದು ಮಿಸ್ ಮಾಡ್ಕೊಳತ್ತಿದ್ದೆ ಅಂಕಲ್. ನಿಜ ಹೇಳಬೇಕು ಅಂತ ಅಂದ್ರೆ ಒಂದು ರೀತಿಯಿಂದ ನನಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಮನೆ ಒಳಗಡೆ ಯಾರೂ ಇಲ್ಲ, ಏನಪ್ಪ ಇದು ನಂದು ಒಂದು ಜೀವನನ, ಇಷ್ಟೆಲ್ಲ ದುಡಿದ್ರು ನನಗೆ ಏನೂ ಇಲ್ಲಲ್ಲ ಅಂತ ಭಾಳ ಬೇಜಾರಾಗತ್ತಿತ್ತು. ಅಮ್ಮ ಇದ್ದಿದ್ರೆ ಆ ಫೀಲ ಬೇರೆ ಇರ್ತಿತ್ತು. ಯಾರೂ ನನಗಿಲ್ಲ, ನಾನು ಒಬ್ಬನ ಅನ್ನೋದು ಭಾಳ ಕಾಡಕತ್ತಿತ್ತು ಅಂಕಲ್. ಆದ್ರೆ ನೀವು ಈ ರೀತಿ ಹೇಳಕತ್ತೀರಿ ಅಂತ ಅಂದ್ರೆ ನಾನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ನನ್ನ ಅಪ್ಪ ಅಮ್ಮನ ಸ್ಥಾನದೊಳಗಡೆ ನೀವು ನಿಂತ್ಕೊಂಡು ಮದುವೆ ಮಾಡ್ಕೊಡ್ತೀರಿ ಅಂತ ಅಂದ್ರೆ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗ್ತೈತಿ ಅಂಕಲ್? ಬಂದಿರೋ ಭಾಗ್ಯನ ಮದುವೆ ಅಷ್ಟು ನತದೃಷ್ಟ ನಾನಲ್ಲ. ಸರಿನಪ್ಪ, ಹಂಗಂದ್ರೆ ಸ್ವರೂಪ್, ನೀನು ಪ್ರಜ್ವಲ್ನ ಕರ್ಕೊಂಡು ಹೋಗಿ ಅವ್ನ ಬಟ್ಟೆಗಳನ್ನೆಲ್ಲ ತೊಗೊಂಬಂದ್ಬಿಡು. ಸರಿನಪ್ಪ ಪ್ರಜ್ವಲ್, ನಮ್ಮ ಸ್ವರೂಪನ ಕರ್ಕೊಂಡು ಹೋಗಿ ಏನೇನು ಬೇಕು ನೋಡಿ ಎಲ್ಲ ತೊಗೊಂಬ. ಒಂದ್ಸಲ ಈ ಅರ್ಶನ ಗಿರ್ಶನ ಅಂತಂದು ಹೇಳಿ ಎಲ್ಲ ಶುರು ಆಯ್ತು ಅಂತ ಇಟ್ಕೋ. ನಿನ್ಗೆ ಕಂಕಣ ಕಟ್ಟಿದ್ಮೇಲೆ ಮನೆಯಿಂದ ಹೊರಗೆ ಹೋಗಂಗಿಲ್ಲ ನೋಡಪ್ಪ. ಅಷ್ಟು ಒಳಗಡೆ ನಿಂದು ಏನೇನು ಕೆಲಸದವೆಲ್ಲ ಮುಗಿಸ್ಕೋ. ಯಾರು ಮದುವೆ ಕರಿತಿ ಕರ್ಕೋ. ಆಮೇಲೆ ಬಟ್ಟೆ ಬರೀ ಏನೇನು ತೊಗೋಬೇಕು ನೋಡಿ ಎಲ್ಲ ತೊಗೊಂಡು ಇವತ್ತು ಸಾಯಂಕಾಲ ಅಂದ್ರೆ ಬಂದ್ಬಿಡು. ನಾಳೆಯಿಂದ ಎಲ್ಲ ಕಾರ್ಯಕ್ರಮಗಳು ಶುರು ಆಗ್ತಾವೆ. ಸರಿ ಅಂಕಲ್, ಎಲ್ಲ ಅರೇಂಜ್ಮೆಂಟ್ಸು ಆಗೈತಿ. ಬಟ್ಟೆ ಬರೀ ಪ್ರತಿಯೊಂದು ತೊಗೊಂಡು ಬಂದು ಇಟ್ಕೊಂಡಿನಿ. ಕರಿಯಾಕ ನನ್ನ ಹತ್ರ ಏನೋ ಅಷ್ಟೊಂದು ಜನ ರಿಲೇಷನ್ಸ್ ಇಲ್ಲ. ಅವ್ರು ಯಾರು ಬಂದರೂ ನನ್ನನ್ನು ಪ್ರೀತಿಯಿಂದ ಹರಿಸಿ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಅವ್ರು ನನಗೆ ಇನ್ನೂ ಮನಸ್ಸಿಗೆ ಬೇಜಾರಾಗೋ ಥರನ ಮಾಡ್ತಾರೆ. ಹಾಗಾಗಿ ನನಗೆ ಹತ್ರದವ್ರನ್ನ ಮಾತ್ರ ಕರ್ದೀನಿ. ನನ್ನ ಫ್ರೆಂಡ್ಸ್ ಜಾಸ್ತಿ ಬರ್ತಾರೆ. ಪರವಾಗಿಲ್ಲ ಸ್ವರೂಪ್, ನಡೆಯೋ ಬಟ್ಟೆ ಎಲ್ಲ ತೊಗೊಂಬಂದ್ಬಿಡೋಣ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗತ್ತೈತಿ. ಅದಂಗೆ ಆಂಟಿಯಲ್ಲಿ ನಿಮ್ಮ ಆಂಟಿನೋ ಕರೆಯಪ್ಪ, ನೀನು ಕರೆದ್ರೆ ಬರ್ತಾಳೆ, ನೋಡೋಣ. ಯಾಕಂಕಲ್? ಯಾಕಂದ್ರೆ ನಾನು ಕರೆದ್ರೆ ಬರಲ್ಲ. ಏನಂಕಲ್ ಹಿಂಗೆ ಮಾತಾಡಕತ್ತೀರಿ ಅಂದ್ರೆ ನಾನು ಸುಳ್ಳು ಹೇಳತ್ತೇನಂತ ಅನಿಸ್ತೈತಾ? ಇರು ಒಂದು ನಿಮಿಷ. ಶಾರು, ಏ ಶಾರು, ನೋಡ್ದೇನಪ್ಪ? ಅಯ್ಯೋ ಯಾಕಂಕಲ್? ಅಪ್ಪ ನೀವೊಂದು ಸುಮ್ನಿರಿ. ಅಮ್ಮ, ಏ ಅಮ್ಮ. ಏನು ಸ್ವರೂಪ? ಏನಿಲ್ಲಮ್ಮ, ಪ್ರಜ್ವಲ್ ನಿನ್ನ ಕರಿ ಅಂದ, ಅದಕ್ಕೆ ಕರೆದೆ. ಅಯ್ಯೋ ಪ್ರಜ್ವಲ್ ಯಾವಾಗ ಬಂದಪ್ಪ? ಅವ್ನು ಬಂದಿದ್ದಕ್ಕೆ ನಿನಗೆ ನಾನು ಕರೆದಿದ್ದು. ನೀವು ನನ್ನ ಹತ್ರ ಮಾತಾಡಬೇಡಿ, ಸುಮ್ಮನಿರಿ. ಹೇಳು ಸ್ವರೂಪ, ನೀನೇನೋ ಹೇಳಪ್ಪ. ಅದು ಅಮ್ಮ, ಇಷ್ಟ ಆಗೈತೆ ನೋಡೀಗ. ಇದಕ್ಕೆ ನೀನೇನಂತಿದಿ? ಅಯ್ಯೋ ಇದಕ್ಕಿಂತ ಖುಷಿ ವಿಷಯ ಬೇಕೇನಪ್ಪ? ಅಷ್ಟು ಮಾಡು ಪ್ರಜ್ವಲ್. ನನಗೂ ಮನಸ್ಸಿಗೆ ಭಾಳ ಬೇಜಾರಾಗತ್ತಿತ್ತು ನೋಡು. ನೀವ ಸೇರಿ ಎಲ್ಲ ಡಿಸಿಷನ್ ತಗೊಂಡ್ರಿ ಅಂತ ಅಂದ್ರೆ ಒಳ್ಳೆ ಡಿಸಿಷನ್ ತಗೊಂಡಿರಿ. ನೀನೇನೋ ಬೇಜಾರು ಮಾಡ್ಕೋಬೇಡಪ್ಪ. ಅಪ್ಪ ಅಮ್ಮನ ಸ್ಥಾನದಾಗ ನಾನು ನಿಮ್ಮ ಅಂಕಲ್ ನಿಂತು ನಿನ್ನ ಮದುವೆ ಮಾಡ್ಕೊಡ್ತೇವಾತ. ಥ್ಯಾಂಕ್ಸ್ ಆಂಟಿ. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನನಗೆ ಆ ಸ್ಥಾನ ತುಂಬಕ್ಕೆ ಯಾರೂ ಇಲ್ಲ ಅಂತ ಭಾಳ ಬೇಜಾರಾಗಿತ್ತು. ಆದ್ರೆ ನಿಮ್ಮನ್ನು ತಂದೆ ತಾಯಿ ಸ್ಥಾನದೊಳಗಡೆ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಿಜವಾಗ್ಲೂ ನೀವಿಬ್ಬರು ಆ ಸ್ಥಾನನ ತುಂಬಿ ನನ್ನ ಮದುವೆ ಮಾಡ್ಕೊಡ್ತೀರಿ ಅಂತಂದು ಹೇಳಿ ಅಂದ್ಕೊಂಡೇ ಇರಲಿಲ್ಲ. ಇಟ್ಸ್ ಲೈಕ್ ಅ ಡ್ರೀಮ್ ಟು ಮೀ ಆಂಟಿ. ಪ್ರಜ್ವಲ, ಇಷ್ಟೆಲ್ಲ ಡೈಲಾಗ್ಸ್ ಹೊಡೆದಿದ್ದು ಸಾಕು. ಭಾಳ ಎಮೋಷನಲ್ ಆಗಕ್ಕೆ ಹೋಗ್ಬೇಡ. ಮದುವೆ ಮನೆ ಒಳಗಡೆ ಕಣ್ಣೀರು ತರಿಸ್ತಿದ್ದಿ. ಈಗ ಹೋಗೋಣಪ್ಪ. ಅಯ್ಯೋ ಮನ್ಸಿನ ಮಾತು ಹೇಳೋಕ್ಕೂ ಬಿಡಲ್ಲೋ ನೀನು. ಸರಿ, ನಮ್ಮಮ್ಮ ಮೊದಲೇ ಗಂಗಾ, ಕಾವೇರಿ, ಯಮುನಾ, ಜಮುನಾ ಅಂತಂದೇಳಿ ಎಲ್ಲ ಹರ್ಸಕ್ಕೆ ಶುರು ಮಾಡ್ಬಿಡ್ತಾಳ. ಎಲ್ಲ ನದಿಗಳು ಇಲ್ಲೇ ಸೇರ್ತಾವೆ. ನಡಿ. ಅಯ್ಯೋ ಇರ್ಲಿ ಬಿಡೋ ಸ್ವರೂಪ, ಪಾಪ ಅವ್ನ ಮನಸ್ಸಿನ ಮಾತು ಹೇಳಕತ್ತಾನ. ನೀನೊಂದು ಸರಿ ನಡಿಯೋ ಆಂಟಿ. ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಒಳಗಡೆ ನನ್ನ ಲಗೇಜ್ ಸಮೇತ ಇಲ್ಲೇ ಬರ್ತೇನೆ. ಇಲ್ಲೇ ಬಾ. ಮದ್ವೆ ಎಲ್ಲ ಮುಗಿದು
ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮುಗಿಸೋ ತನಕ ಇಲ್ಲೇ ಇರ್ಬೇಕು. ಪ್ರತಿಯೊಂದು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಕ್ ರೆಡಿ ಇದ್ರೆ ನಿನ್ ಲಗೇಜ್ ಸಮೇತ ಇಲ್ಲಿಗೆ ಬಾ. ಇಲ್ಲ ಅಂತಂದ್ರೆ ಬರಕ್ ಹೋಗ್ಬೇಡಪ್ಪ. ಆಂಟಿ ನಿಮ್ಮ ಮಾತು ತೆಗೆದಾಕಕ್ಕಾಗ್ತೈತಾ? ಪರವಾಗಿಲ್ಲ, ನಿಮ್ದು ಏನೇನು ಕರ್ತವ್ಯ ಐತಿ ಅದನ್ನ ಇಷ್ಟನ್ನು ಮಾಡಿಸ್ಕೊಳಕ್ ನಾನು ರೆಡಿ. ಹಿಂಗೆ ಹಂಗೆ ಬರ್ತೇನೆ ಆಯ್ತಾ? ಸರಿನಪ್ಪ, ಆಯ್ತು, ಹೋಗ್ಬಿಟ್ಪಾ. ಏನು ಸ್ವರೂಪ ಅದಂಗೆ ಇಷ್ಟು ಫ್ರೀ ಆಗ್ಬಿಟ್ಟಿಲ್ಲೋ ಏನು ಪ್ರಜ್ವಲ್ ಹಿಂಗೆ ಕೇಳಕತ್ತಿಲ್ಲ? ಬರೀ ನಮ್ಮ ತಂಗಿ ಮದ್ವೆ ಎಲ್ಲನೋ ನಿನ್ನ ಮದ್ವೆ ಐತಿ, ನಮ್ಮ ಕಾವ್ಯನ ಮದ್ವೆ ಐತಿ, ಮತ್ತು ಇಷ್ಟರು ಮದ್ವೆ ಒಟ್ಟೊಟ್ಟಿಗೆ ಬರತೈತಿ ಅಂತ ಅಂದ್ರೆ ಬಲ್ಕಾಗಿನ ನಾನು ರಜೆ ಹಾಕೊಂಡು ನಿಮ್ಮ ಮದ್ವೆ ಕಾರ್ಯಕ್ಕೆ ನಿಲ್ಬೇಕಲ್ಲ. ಸದ್ಯಕ್ಕೆಲ್ಲ ಅಪಾಯಿಂಟ್ಮೆಂಟ್ಸ್ನ ನೆಕ್ಸ್ಟ್ ಕೊಟ್ಬಿಟ್ಟೇನಿ. ಆಮೇಲೆ ಮಧ್ಯೆ ಮಧ್ಯೆ ಹೋಗಿ ಬರೋದಾದ್ರೆ ಹೋಗಿ ಬರ್ತೇನೆ, ಎಮರ್ಜೆನ್ಸಿ ಇತ್ತು ಅಂತಂದೇಳಿ. ಹಂಗಂತಂದು ಹೇಳಿ ಫ್ಯಾಮಿಲಿನೂ ಬಿಟ್ಕೊಡಕ್ಕಾಗಲ್ಲ. ನನಗೆ ಪೇಷನ್ಸು ಎಷ್ಟು ಮುಖ್ಯನೋ ಅಷ್ಟು ಫ್ಯಾಮಿಲಿನೂ ಮುಖ್ಯ. ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲೇನೋ. ಸರಿ ಆಯ್ತು, ನಡಿ ಬಾ. ಆಂಟಿ ಅಲ್ಲೆಲ್ಲ ನಾನು ಅಡುಗೆ ಮಾಡಿಟ್ಟಿದ್ದೆ, ನಾನು ಸ್ವಲ್ಪ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ. ರಾತ್ರಿಯಿಂದ ಹೆಂಗಿದ್ರು ಇಲ್ಲೇ ಊಟ ಮಾಡ್ಬೇಕಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೇನೆ. ಸರಿನಪ್ಪ, ಆಯ್ತು, ಜಲ್ದಿ ಬಾ. ಅಮ್ಮ ನಾವಿನ್ ಬರ್ತೇವೆ ತಗೋ. ನಡಿಯೋ, ಗೊತ್ತಾಗತ್ತಿಲ್ಲ ನಿನಗ. ನಡಿ. ಅಂತೂ ನಮ್ಮ ಕಾವ್ಯಾಗ ಒಳ್ಳೆ ಹುಡುಗನ ಸಿಕ್ಕ. ಹೌದ್ರಿ, ಅವನಿಗೆ ತಂದೆ ತಾಯಿ ಇಲ್ಲ ಅನ್ನೋ ಕರುಗು ಒಟ್ಟೆ ತರಬಾರ್ದು. ಅಷ್ಟು ಚಂದ ಮದುವೆ ಮಾಡ್ಬೇಕು. ನಿಜ ಶಾರು, ನೀನು ಹೇಳಕತ್ತಿದ್ದ. ನಮಗೇನೋ ಇಬ್ರು ಮಕ್ಕಳು ಅದಾರ, ಆದ್ರೆ ಆ ಹುಡುಗನ್ ನೋಡಿ ನನಗೆ ಯಾಕೋ ಪಾಪ ಅನಿಸ್ತು. ಅದ್ರ ಸಲುವಾಗಿನ ಈ ಡಿಸಿಷನ್ ತಗೊಂಡೆ. ಅದು ನಿನ್ಗೆ ಹೇಳಲಾರ್ದಂಗ ಎಲ್ಲ ವಿಚಾರ ನನಗೆ ಹೇಳಿ ಕೇಳಿನ ಮಾಡ್ಬೇಕು ಅಂತ ಏನಿಲ್ಲ. ಇಂಥ ಒಳ್ಳೆ ಕೆಲಸಕ್ಕೆ ಯಾರ ಅಪ್ಪಣ್ಣನೂ ಬೇಕಾಗಿಲ್ಲ ರೀ. ಸರಿ, ಹೋಗಿ ಕೈಕಾಲು ತೊಳ್ಕೊಂಬರಿ, ಊಟಕ್ಕೆ ನೀಡ್ತೇನಂತ. ಥ್ಯಾಂಕ್ಸ್ ಪೆದ್ದೂಸ್. ನಾನು ಪೆದ್ದೂಸಾ? ಥ್ಯಾಂಕ್ ಯು ಪೆದ್ದೂಸ್ ಹಸ್ಬೆಂಡ್. ಎಲ್ಲ ಈಕಿನ ಇಂಡೈರೆಕ್ಟ್ ಆಗಿ ನನ್ನನ್ನು ಪೆದ್ದು ಅಂತ ಹೇಳಿ ಹೋದ್ಲಲ್ಲ. ಇಷ್ಟು ಹುಷಾರು ಯಾವಾಗ ಆದ್ಲಿಕ್ಕಿ? ಅಪ್ಪ. ಪೂಜಾ ಬಾರವಾ. ಅಪ್ಪ, ಅದು ಏನ್ ಮಗಳ, ಏನಾರು ಬೇಕಿತ್ತೇನವ? ಏನಿಲ್ಲ, ಒಂದ್ ಸ್ವಲ್ಪ ಕಾವ್ಯನ್ ಮನೆಗೆ ಹೋಗಿ ಬರ್ಬೇಕಿತ್ತಲ್ಲಪ್ಪ. ಯಾಕೋ ಕಂದ? ಏನಿಲ್ಲ, ಮದ್ವಿಕ್ಕಿಂತ ಮುಂಚೆ ಇನ್ನೊಂದ್ಸಲ ಆಕಿನ ಮೀಟ್ ಮಾಡಿ ಬರ್ಬೇಕಂತ ಬಹಳ ಆಸೆ ಆಗತ್ತಿತ್ತು. ಹೋಗಿ ಬರ್ಲೇನಪ್ಪ? ಹೋಗ್ಬೇಕಂತ ಅದನ್ನೆಲ್ಲ ನನಗೆ ಕೇಳ್ಬೇಕಾ? ಅದು ಅಮ್ಮ. ಏನು ನಿಮ್ಮ ಅಮ್ಮ ಬೇಡ ಅಂದ್ಲ? ನೀನೇನು ಅದನ್ನ ತಲೆ ಒಳಗೆ ಇಟ್ಕೊಬೇಡಮ್ಮ. ಹೋಗ್ಬಾ ಹೋಗು. ಏಯ್ ಪೂಜಾ, ಅಪ್ಪ ಅಮ್ಮ ಬೈಯಕತ್ತಾಳ. ನೀನ್ ಬಾ ಮಗಳ ಇಲ್ಲಿ. ಏಯ್ ಪೆದ್ದು. ಅರೆ ನೋಡ್ರಿ, ನಾನು ಪೆದ್ದುಗಿದ್ದು ಅಂದ್ರೆ ನನಗೆ ಸಿಟ್ಟರ್ಸ್ಬೇಡ್ರಿ. ಮತ್ತೆ ನೋಡ್ರಿ, ತಲೆ ಮೇಲೆ ಹೊಡೆದು ಬಿಡ್ತೀನಿ. ಇವತ್ತು ನಿಮ್ಗೆ ಏನೋ ಆಗಿದ್ದ ಖರೆ. ಅಲ್ಲ ಪಾಪ, ಆ ಹುಡುಗಿದು ಮದುವೆ ಐತಿ. ಮದ್ವೆ ಇದು ಕಾರ್ಯಕ್ರಮ ಎಲ್ಲ ಶುರು ಆಗೋಕ್ಕಿಂತ ಮುಂಚೆ ಒಂದ್ಸಲ ಹೋಗಿ ಆಕಿನ ಗೆಳತಿನ ಬೆಟ್ಟಾಗ ಬರ್ಬೇಕನ್ನಕತ್ತಾಳ. ಆಕಿನೂ ಅವು ಇವು ಕೆಲಸ ಇರ್ತಾವು, ಮುಗಿಸ್ಕೊಂಡು ಬರ್ಲಿ ಬಿಡು. ಅಲ್ರಿ, ಇನ್ನ 4-5 ದಿವಸದಾಗ ಮದ್ವೆ ಇಟ್ಕೊಂಡು ಆ ಹುಡುಗಿನ ಈಗ ಅಡ್ಡಾಡಕ್ ಕಳ್ಸಕತ್ತೀರಲ್ಲ. ನಾಳೆಯಿಂದ ಎಲ್ಲ ಕಾರ್ಯಕ್ರಮ ಶುರು ಆಗ್ತಾವ. ಈಗ ಹಿಂಗ್ ಹೊರಗೆ ಅಡ್ಡಾಡಕ್ ಬಿಟ್ರ ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಹಂಗೇನು ಆಗಲ್ಲ, ಆಕಿ ನನ್ನ ಮಗಳು. ನೀನ್ ಹೋಗ್ಬಾ ಹೋಗ್ ಮಗಳ. ಥ್ಯಾಂಕ್ ಯು ಅಪ್ಪ. ರೀ ಯಾಕು ಗುಂಡು ಹಂಗೆ ಯಾಕೆ ಮಾತಾಡ್ತಿದಿ? ಯಾಕೆ ಇಷ್ಟು ಸಿಟ್ಟಾಗತ್ತಿದಿ? ಒಳ್ಳೆ ಮಗಳ್ದು ಮದುವೆ ಇಟ್ಕೊಂಡು ಇನ್ನೊಂದು 4 ದಿವಸಕ್ಕೆ ಇನ್ನೊಂದು ಸೊಸಿ ಬರ್ತಾ. ಏನ್ರಿ ನೀವು ನನ್ನ ರುಬ್ಬಗೊಂಡಂತೀರಾ? ವಾವ್, ಈ ಹೆಸರು ಒಂಥರ ಭಾಳ ಚೆನ್ನಾಗೈತಲ್ಲ. ನಿನ್ನ ಹುಡುಕೊಟ್ಟಿ, ನನಗೆ ಗೊತ್ತೇ ಇರಲಿಲ್ಲ. ರುಬ್ಬಗುಂಡು ಚೆನ್ನಾಗೈತಿ. ನಾನು ಬರೀ ಗುಂಡು ಅಂದೆ, ಅದು ಪ್ರೀತಿಯಿಂದ. ನೀನು ರುಬ್ಬಗೊಂಡು ಅಂದಿ. ವಾವ್, ನನಗೆ ಎಷ್ಟು ಖುಷಿ ಆಗತ್ತಿದ್ ಗೊತ್ತಾ? ಹ್ಯಾಪಿ ರುಬ್ಬಗೊಂಡು. ನಿನಗೆ ಇವತ್ತು ಹೊಸ ಹೆಸರು ನಾಮಕರಣ ಮಾಡ್ಬಿಟ್ಟೆ. ಅಯ್ಯೋ ಪೆದ್ದುಗೊಂಡು ಹೋಗಿ ರುಬ್ಬಗೊಂಡು. ಏನ್ರಿ ನೀವು ಇನ್ನೊಂದು 4 ದಿವಸಕ್ಕೆ ಇಬ್ರು ಹುಡುಗರದು ಮದ್ವೆ ಇಟ್ಕೊಂಡು ನನಗೆ ರುಬ್ಬಗೊಂಡು ಪೆದ್ದುಗೊಂಡು ಆ ಗುಂಡು ಈ ಗುಂಡು ಅನ್ಕೊಂಡು ತಿಂತೀರಲ್ಲ. ಈಗ ಹೋಗ್ಲಿ, ಮದ್ವೆದು ಏನೇನ್ ತಯಾರಿ ಐತಿ ಎಲ್ಲ ಮಾಡಿ ಮುಗಿಸಿರೋ ಅಥವಾ? ನಾವು ಈ ಮದ್ವೆ ತಯಾರಿ ಒಳಗಡೆ ಫುಲ್ ಪರ್ಫೆಕ್ಟ್ A to Z ಎಲ್ಲ ಅರೇಂಜ್ಮೆಂಟ್ ಆಗೈತಿ. ಮೊದಲೇ ಇದ್ರದ್ದು ಡೇಕರ್ಕಿ ತಗೊಂಡಿದ್ದು ಯಾರು? ನನ್ನ ಮಗ ಡಾಕ್ಟರ್ ಸ್ವರೂಪ್. ಏನಾರ ಒಂದರ ಹೆಚ್ಚು ಕಡಿಮೆ ಆಗ್ಬೇಕಲ್ಲ, ಅವಾಗ ಹೇಳ್ತೇನೆ ನಿಮ್ಮನ್ನ ನಿಮ್ಮ ಮಗನ್ನ ಮ್ಯಾಲಿಂದ ಎತ್ತಿ ಒಗೆದು ಬಿಡ್ತೇನೆ. ಯಾಕೋ ಶಾರು ಇಷ್ಟ್ಯಾಕೆ ಸಿಟ್ಟಾಗಿದ್ದಿ? ಇಷ್ಟು ಸಿಟ್ಟು ಒಳ್ಳೇದಲ್ಲಪ್ಪ. ಮಗ ಡಾಕ್ಟರ್ ಇರ್ಬೋದು, ಹಂಗಂತಂದು ಹೇಳಿ ಸಿಟ್ಟು ಮಾಡ್ಕೊಂಡು BP ಅದು ಇದು ತರಿಸ್ಕೋಬೇಡವಾ. ಸ್ವಲ್ಪ ಸೈಲೆಂಟ್ ಆಗುವ. ಕಾಮಾಗು. ಎಲ್ಲ ಸಿಟ್ಟು ತರಿಸಿ ಮತ್ತೀಗ ಕೂಲ್ ಆಗ್ಬೇಕಂತ. ಇರು ಸೌಮ್ಯ. ಮಾವ, ಸೌಮ್ಯ ಹೋಗುವ, 1-2 ಲೋಟ ತಣ್ಣಂದು ಮಜ್ಜಿಗೆ ತಗೊಂಬಾ. ನನಗಿಂತ ಜಾಸ್ತಿ ತಂಪಿರೋದು ನಿಮ್ಮ ಅತ್ತಿಗೆ ತಗೊಂಬಾ. ಭಾಳ ಸಿಟ್ಟು ಬಂದೈತೆ ಆಕಿಗ. ಅದು ಕುಡ್ದು ಕೂಡಲೇ ಸ್ವರೂಪ್ ಅಂತ ಹೇಳಿ ಇಷ್ಟು ಸಿಟ್ಟು ಇಳಿಬೇಕು ನೋಡು. ಮಾವ, ಏನ್ರಿ ನಿಮ್ದು ಸೊಸಿ ಮುಂದ ನಿಮ್ಮನ್ನ? ನಿನ್ ಸೊಸಿ ಅದಕ್ಕೆ ಕರೆಯಕತ್ತ ನೋಡು. ಸೌಮ್ಯ, ನನ್ನ ಪಾಲಿಂದ ಮಜ್ಜಿಗೆನೂ ನೀನು ಮತ್ತಿಗೆ ಕೊಟ್ಟು 2 ಲೋಟ ಫುಲ್ ತಂಪು ಕೂಲ್ ಆಕಿನ ಸಿಟ್ಟು ಇಷ್ಟು ಇಳಿಸ್ಬೇಕು. ಹಂಗೆ ಮಾಡು. ನಿಮ್ಮನ್ನ ಬರ್ರಿ ಮಾಡ್ತೇನೆ. ಸೌಮ್ಯ, ನೀನೇನು ತಲೆ ಕೆಡಿಸ್ಕೊಬೇಡವ. ನಿಮ್ಮ ಮಾವ ಒಂದ್ ಸ್ವಲ್ಪ ಹಂಗ ಯಾವಾಗ್ಲೂ ಮುಂಚಿಂದಾನು ಹಂಗ ಬಂದ್ಬಿಟ್ಟಾರ. ಒಂದೊಂದ್ಸಲ ಜಾಸ್ತಿ ಪ್ರೀತಿ ಜಾಸ್ತಿ ಬಂತು ಅಂತ ಇಟ್ಕೋ, ಅಂದ್ರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಯ್ತು ಅಂತ ಇಟ್ಕೋ, ಅವಾಗ ಹಿಂಗೆಲ್ಲ ಆಡಕ್ ಶುರು ಮಾಡ್ತಾರವ. ನೀನೇನು ತಪ್ಪು ತಿಳ್ಕೊಬೇಡ. ಏನಿಲ್ಲ ಅತ್ತೆ, ನೀವಿಬ್ರು ಹಿಂಗಿರೋದು ನೋಡಿದ್ರೆ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗ್ತೈತಿ. ನಾವಿಬ್ರು ಹಿಂಗೆ ಜಗಳ ಮಾಡೋದು ನೋಡಿ ನೀ ಏನಾರ ಬೇಜಾರು ಮಾಡ್ಕೊಂಡೇನ್ವಾ? ಅತ್ತೆ, ನಿಮ್ಮಿಬ್ರು ಜಗಳದೊಳಗಡೆ ಆ ರೀತಿ ದ್ವೇಷ ಸಿಟ್ಟು ಅನ್ನೋದಿರಲಿಲ್ಲ. ನಿಮ್ಮಿಬ್ರು ಜಗಳ ಒಂದು ರೀತಿ ತಮಾಷೆಯಾಗಿನೇ ಇತ್ತು. ನಾನಂತೂ ಅವಾಗಲಿಂದ ನಕ್ಕು ಸಾಕತ್ತು. ಅದ್ರಾಗ ಬೇರೆ ಮಾವಾರು ಭಾರಿ ಜೋಕ್ ಮಾಡ್ತಾರೆ. ಹಂಗವ, ಇದೇ ಸಂಸಾರದ ಕುಟ್ಟು ನೋಡು. ಅವ್ರೇನು ಅಂತಾರಂತಂತ ಹೇಳಿ ನಾವು ಸಿಟ್ಟು ಮಾಡ್ಕೊಂಡು ಅವರಿಂದ ದೂರ ಆಗೋದು, ಅಥವಾ ನಾವೇನೋ ಅಂತಂತೇವೆ ಅಂತ ಹೇಳಿ ಅವ್ರು ಸಿಟ್ಟು ಮಾಡ್ಕೊಂಡು ನಮ್ಮಿಂದ ದೂರ ಮಾಡ್ಕೊಳ್ಳೋದು. ಈ ರೀತಿ ಆದ್ರೆ ಡೈವರ್ಸ್ ಅದು ಇದು ಅಂತಂದ್ರೆ ಕಾರಣ ಆಗ್ತೈತಿ. ಆದ್ರೆ ಆ ಸಿಟ್ಟನ್ನ ಪ್ರೀತಿಯಾಗಿ ಹಿಂಗ ಕನ್ವರ್ಟ್ ಮಾಡ್ಕೊಂಡು ನಾವು ಚಂದಾಗಿರ್ಬೇಕು. ಇದೇ ಜೀವನದ ಗುಟ್ಟು ನೋಡುವ. ಥ್ಯಾಂಕ್ಸ್ ಅತ್ತೆ, ನಿಮ್ಮಿಂದ ನಾನು ಭಾಳ ಕಲ್ತೇನೆ. ಇನ್ನೂ ಕಲಿಬೇಕಾಗಿದ್ದು ಭಾಳ ಐತಿ. ಅಯ್ಯೋ, ನಿನ್ ಪುಟ್ಟಕ್ಕೆ ಚಿನ್ನವ, ನಿನ್ನೊಳಗಡೆ ನಾವು ತಪ್ಪು ಕಂಡು ಹಿಡಿದ್ರೆ ನಮ್ಮ ಇದಕ್ಕೆ ಬಹಳ ಅವಮಾನ ಆಗ್ತೈತಿ. ನೀನು ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದೆ ಇರೋ ಅಂತ ಹುಡುಗಿನವ. ಅತ್ತೆ, ಯಾಕೆ ಅಳಕತ್ತಿದಿ? ನಾನೇನಾರ ತಪ್ಪಾಗಿ ಮಾತಾಡಿದ್ನೇನ? ಇಲ್ಲ ಅತ್ತೆ, ಒಂದು ಕಾಲದಾಗ
ನಾನಂದ್ರೆ ಎಷ್ಟು ಎಲ್ಲರೂ ಬೈತಿದ್ರು, ಬೇಜಾರು ಮಾಡ್ಕೊತಿದ್ರು. ನಾನು ಎದುರುಗಡೆ ಬಂದ್ರೆ ನಮ್ಮ ದೊಡ್ಡಮ್ಮಗೆ ಆಗ್ತಾ ಇರಲಿಲ್ಲ. ಆದ್ರೆ ಈ ಮನೆ ಸೊಸೆಯಾಗಿ ಬಂದಮೇಲೆ ನಿಜ ಹೇಳ್ಬೇಕಂದ್ರೆ ಯಾವುದೋ ಒಳ್ಳೆ ಕಾರ್ಯ ಮಾಡಬೇಕು, ಏನಾರ ಮಾಡಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ನನ್ನನ್ನು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ಆದರೆ ಇಲ್ಲೇ ಪ್ರತಿಯೊಂದಕ್ಕೂ ನೀವು ನನಗೆ ಮುಂದಾಳತ್ವ ವಹಿಸಿದ್ರಿ. ಎಲ್ಲನೂ ನನ್ನ ಕೈಯಿಂದನೇ ಆಗಬೇಕು, ಈ ಮನೆ ಮಹಾಲಕ್ಷ್ಮಿ ಅಂತಂದು ಹೇಳಿ ನನ್ನನ್ನು ಮೋಟಿವೇಟ್ ಮಾಡ್ಕೊತಾನೆ ಬಂದ್ರಿ. ಇವತ್ತು ಏನೋ ಕಾರ್ಯಕ್ರಮ ಆದರೂ ಏನೋ ಕೆಲಸ ಇದ್ರೂ ಸಹಿತ ನೀವಾಗಲಿ, ಮಾವ ಆಗಲಿ, ಅಜ್ಜಿ ಆಗಲಿ ಪ್ರತಿಯೊಬ್ಬರು ನನ್ನನ್ನು ಮುನ್ನಿಲ್ಲಿಸ್ತೀರಿ. ಎಲ್ಲದಕ್ಕೂ ನನ್ನ ಅದೃಷ್ಟ ಅಂತಂದೇಳಿ ಹಣೆ ಪಟ್ಟಿ ಕಟ್ಕೊಂಡಂತ ನನಗೆ ಅದೃಷ್ಟನ ಒಲಿಸ್ಕೊಟ್ಟವ್ರ ನೀವಲ್ಲ. ಅಯ್ಯೋ ಹಂಗಂತಂದು ಹೇಳಿ ಹೇಳಕ್ ಹೋಗ್ಬೇಡವ. ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ ನೀನು. ನೀನ್ ಬಂದ್ಮೇಲೆ ನಿಂತಿರೋ ಕೆಲಸಗಳೆಲ್ಲ ಪೂರ್ತಿ ಆದವ. ಅದು ಯಾರು ಏನಾರ ಅಂತಾರ ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿಮ್ ದೊಡ್ಡಮ್ಮನೂ ಬದಲಾದ್ಲು, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತಂತ ಹೇಳಿ ಅಲ್ಲಮ್ಮ ಎಲ್ಲರೂ ನೋಡಿದ್ದು. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೋಗು, ಮುಖ ತೊಳ್ಕೊಂಡು ನನಗೊಂದು ಗ್ಲಾಸ್ ನಿನಗೊಂದು ಗ್ಲಾಸ್ ಮಜ್ಜಿಗೆ ತಗೊಂಬ ಹೋಗು. ಹಾ ಅತ್ತೆ, ಈಗ ತಗೊಂಡ್ಬರ್ತೀನಿ. ನಿಜವಾಗ್ಲೂ ನೀವೆಲ್ಲರೂ ನನ್ನ ಪಾಲಿಗೆ ದೇವರು. ನಿಜವಾಗ್ಲೂ ನವ, ನಿನ್ನಂತ ಸೊಸಿ ಪಡಿಬೇಕಂದ್ರ ನಾವು ಪುಣ್ಯ ಮಾಡೇವಿ. ನಿನ್ನಂತ ಸೊಸಿ ಈ ಮನೆಗೆ ಸಿಕ್ಕಿದ್ದಿಲ್ಲ ಅಂದಿದ್ರ ಇಷ್ಟೊತ್ತಿಗೆ ನಮ್ಮ ಮನೆ ಏನಾಗಿರ್ತಿತ್ತೇನಪ್ಪ. ನೀನ್ ಬಂದ್ಮೇಲಂತೂ ನಮ್ಮ ಮನೆ ಒಳಗಡೆ ನಗುವಿಗಾಗ್ಲಿ ಖುಷಿಗಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲ. ನೀನ್ ಬಂದ್ಮೇಲೆ ಎಲ್ಲ ಡಬಲ್ ಆಗೈತಿ. ಥ್ಯಾಂಕ್ಸ್ ಅತ್ತೆ. ಬರೀ ನಾನು ಬೇಗ ಮುಖ ತೊಳ್ಕೊಂಡು ನಿಮ್ಗೆ ನನಗೆ ಗ್ಲಾಸ್ ಮಜ್ಜಿಗೆ ತಗೊಂಡ್ಬರ್ತೇನೆ. ಏಯ್ ನಿಲ್ರಿ ಅತ್ತಿ ಸೊಸಿ ಇಬ್ರು. ಅತ್ತೆ ಅಜ್ಜಿ ಏನು ಅತ್ತಿ ಸೊಸಿ ಇಬ್ರು ಒಂದಾಗಿ ನನ್ನನ್ನು ದೂರ ಮಾಡಿಬಿಟ್ರಲ್ಲ. ಓಯ್ ಶಾರದಾ, ನಾನು ನಿಮ್ಮ ಅತ್ತೆನದು ಮರಿಬೇಡವಾ? ಅಯ್ಯೋ ಅತ್ತೆ, ಇದಕ್ಕೆಲ್ಲ ಮೂಲ ಕಾರಣ ನೀವ ಅಲ್ಲೇನ್ರಿ. ನೀವಿರ್ಲಿಲ್ಲ ಅಂದ್ರ ನೀವ ಈ ಮನಿಗೆ ಭದ್ರ ಬುನಾದಿ ಇದ್ದಂಗ ಅದೀರಿ. ನೀವಿರ್ಲಿಲ್ಲ ಅಂದ್ರೆ ಈ ಮನಿ ಇಷ್ಟು ಗಟ್ಟಿಯಾಗಿರ್ತಿತ್ತೇನ್ರಿ? ಹೌದಲ್ಲ, ಮತ್ತೆ ನಾನು ಒಬ್ಬಕ್ಕೆ ಅದೇನೇನೋದನ್ನ ಮರ್ತು ಅತ್ತಿ ಸೊಸಿ ಒಂದಾಗಿ ನನ್ನನ್ನು ಬಿಟ್ಟು ಮಜ್ಜಿಗೆ ಕುಡಿಯಕ್ಕೆ ಹೊಂಟ್ರಲ್ಲ. ಅಯ್ಯೋ ಅಜ್ಜಿ, ನಿಮ್ಮನ್ನ ಯಾವತ್ತರ ಬಿಟ್ಟು ನಾವೇನಾರ ತಿಂದೇವಾ? ಇರ್ರಿ, ಅತ್ತೆ ಹೇಳಿದ್ರು ಇಬ್ರು ಅಂತಂದು ಹೇಳಿ, ಹಂಗಂತಂದು ಹೇಳಿ ನಿಮ್ಮನ್ನ ಬಿಟ್ಟು ಮಜ್ಜಿಗೆ ಕುಡಿತಿದ್ವಾ? ನಿಮಗೂ ಒಂದು ಗ್ಲಾಸ್ ತಂದ ತರ್ತಿದ್ದೆ. ನಿಮ್ಮನ್ನ ಹೆಂಗೆ ದೂರ ಮಾಡಕ್ಕಾಗ್ತೈತಿ? ಅಷ್ಟಕ್ಕೂ ಈ ಮನಿಗ ನೀವ ಸ್ಟ್ರಾಂಗ್ ಪಿಲ್ಲರ್. ಹೌದತ್ತೆ. ಸರಿ ಸರಿ, ಸಾಕು ಹೊಗಳಿದ್ದು. ಹೋಗು, ತಗೊಂಬ ಹೋಗು. ನಾನು ನಿಮ್ ಗ್ಯಾಂಗ್ ಒಳಗದೇನೆ ಅನ್ನೋದು ಮರಿಬೇಡ್ರಿ. ಅಜ್ಜಿ. ಅತ್ತೆ, ನಿಮ್ಮನ್ನ ಹೆಂಗ್ ಬಿಟ್ಕೊಡಕ್ಕಾಗ್ತೈತಿ ಹೇಳ್ರಿ? ನಿಮ್ಮಿಂದನಲ್ಲ ನಾನು ಇವನ್ನೆಲ್ಲ ಕಲ್ತ್ಕೊಂಡಿದ್ದು. ಅತ್ತೆ ಆದವಳು ಸೊಸಿನ ಹೆಂಗ್ ನೋಡ್ಕೋಬೇಕು ಅಂತಂತ ಹೇಳಿ ನೀವ ನನಗೆ ತೋರಿಸ್ಕೊಟ್ಟಿದ್ದು. ನೀವು ಯಾವತ್ತರ ನನಗೆ ಬೇಜಾರು ಮಾಡಿರಾ? ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗತ್ತೈತಿ ಶಾರದಾ. ನಾನು ನಿನ್ನನ್ನು ಹಂಗೆ ನೋಡ್ಕೊಂಡೆ, ನೀನು ನಿನ್ನ ಸೊಸಿನ ಹಂಗೆ ನೋಡ್ಕೊಳತ್ತಿದ್ದಿ. ಆದ್ರೆ ನಾನು ನಿನ್ನ ಸೊಸಿ ಮೇಲೆ ಅನುಮಾನ ಪಟ್ಬಿಟ್ನಲ್ಲ. ಅತ್ತೆ, ಆ ರೀತಿ ಎಲ್ಲ ತಲೆಗಿಟ್ಕೊಳಕ್ ಹೋಗ್ಬೇಡ್ರಿ. ಕೆಲವೊಂದ್ಸರಿ ಹಂಗ ಆಗ್ತಾವು, ಏನು ಮಾಡಕ್ಕಾಗಲ್ಲ. ಅವೆಲ್ಲ ಕೆಟ್ಟಗಳಿಗೆ ಅಂತಂದು ಹೇಳಿ ಅಲ್ಲಿಗೆ ಬಿಟ್ಬಿಡ್ಬೇಕು. ಈಗೆಲ್ಲ ಒಳ್ಳೇದಾಗತ್ತಲ್ಲ. ನಿಜ, ನಿನ್ನ ಸೊಸಿ ಬಂದ್ಮೇಲೆ ನೀನು ಅಂದಂಗ ಎಲ್ಲ ಖುಷಿನೂ ದುಪ್ಪಟ್ಟಾಗೈತೆ ನೋಡುವ. ಸರಿ ನಡೀರಿ, ಒಳಗೆ ಹೋಗಿ ಮಜ್ಜಿಗೆ ಕುಡಿದು ಉದಿದ ಕೆಲಸ ಮಾಡೋಣಂತ. ಮತ್ತೆ ನಾಳೆಯಿಂದ ಎಲ್ಲ ಕೆಲಸ ಶುರು ಆಗ್ತಾವ. ಸ್ವಲ್ಪ ಗಟ್ಮುಟ್ಟಾಗಿರ್ರಿ ಅತ್ತೆ. ನನ್ನೇನು ಅನ್ಕೊಂಡಿದ್ದಿ? ಇನ್ನೂ ನಾನು ನಮ್ಮ ಸ್ವರೂಪನ ಮಗನ್ನೆಲ್ಲ ಆಟಾಡಿಸಿ ಅದ್ರ ಮದುವೆ ಮಾಡುವಷ್ಟು ಗಟ್ಟದೇನಿ. ನೀನು ತಲೆ ಕೆಡ್ಸ್ಕೊಬೇಡ. ಸರಿ ಅತ್ತೆ, ಹಂಗೆ ಆಗ್ಲಿ ಬರ್ರಿ.